ನೋಡಿ ಇಷ್ಟಪಡಬೇಕು, ಇದು ನೋಡಿ ನಮ್ಮ ಕನ್ನಡ ಸಿನಿಮಾ ಇದು ಅಂತ ಬೇರೆ ಭಾಷೆ ಜನ ನೋಡ್ಬೇಕು. ಓಂ ಪ್ರಕಾಶ್ ರಾವ್ ಅಂದ್ರೆ ಹಾಗೆ ಅನ್ಕೊಂಡಿದ್ದನ್ನ ಮಾಡ್ಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರ ಜಾಯಮಾನನೇ ಹಾಗೆ ಅಂತ. ನಾನೇನ್ ದೊಡ್ಡ ವ್ಯಕ್ತಿ ಇಲ್ಲ. ಸಿಕ್ಕಾಪಟ್ಟೆ ಸಕ್ಸಸ್ ಆಯ್ತು ನಿಮ್ಮ ಮೊದಲ ಮೂವಿನ. ಕಾಸ್ಟ್ಲಿ ಡೈರೆಕ್ಟರ್ ಅಂತೇಳಿ ಹೆಸರಾಗೋಯ್ತು. ಹೌದು, ತುಂಬಾ ಪ್ರಾಬ್ಲಮ್ ಅನ್ಭವಿಸ್ಬಿಟ್ಟೆ ನಾನು. ನಮ್ದೇ ಇಂಡಸ್ಟ್ರಿ, ನಾವೇ ಎಲ್ಲ ನಮ್ದೇ ಇದು, ಹಂಗೆ ಹಿಂಗೆ ಮಾತಾಡ್ತಾರೆ. ಮಾತಾಡಿ ಹುಚ್ಚ ಅಂತ ಪಿಕ್ಚರ್ ತೆಗೆದಿರ್ಬೋದು, ನಾನು ಹುಚ್ಚ ಅಲ್ಲ. ನಾನು ನನ್ನ ಸಿನಿಮಾ ಇಂದು ರಾತ್ರಿ 8 ಗಂಟೆಗೆ. ಆಕೆ ನಿದ್ರೆ ಮಾತ್ರೆ ಅರೆದು ರಾಗಿ ಮುದ್ದೆಯಲ್ಲಿ ಹಾಕಿದ್ಳು. ಮುದ್ದೆ ತಿಂದು ನಿದ್ರೆಗೆ ಜಾರಿದವ ಮತ್ತೆ ಏಳಲೇ ಇಲ್ಲ. ನಿದ್ರೆಗೆ ಜಾರಿದವನು ಕಾರ್ನಲ್ಲಿ ಸುಟ್ಟು ಭಸ್ಮವಾಗಿದ್ದು ಹೇಗೆ? ಮುದ್ದೆ, ನಿದ್ದೆ, ಮರ್ಡರ್. ವೀಕ್ಷಿಸಿ ಲಾ ಅಂಡ್ ಆರ್ಡರ್ ಇಂದು ರಾತ್ರಿ 10:30ಕ್ಕೆ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ಪರೀಕ್ಷೆ ಬಂದರೆ ಪೋಷಕರಿಗೂ ಟೆನ್ಷನ್. ಎಲ್ಲಿ ಓದಿದ್ದೆಲ್ಲ ಮರ್ತು ಹೋಗುತ್ತೋ ಅನ್ನೋ ಭಯ. ಕೊನೆಗೆ ಅದೇ ಭಯದಲ್ಲಿ ರಿಸಲ್ಟ್ ನೋಡಿ ಶಾಕ್. ಮಕ್ಕಳ ಫಲಿತಾಂಶದಿಂದ ತೃಪ್ತರಾಗದೆ ಹೆತ್ತವರು ಚಡಪಡಿಸ್ತಾರೆ. ಆದರೆ ಇನ್ನು ಮುಂದೆ ನಿಮಗೆ ಆ ಚಿಂತೆ ಬೇಡ. ಯಾಕಂದ್ರೆ 10 ದೇಶಗಳಲ್ಲಿ ಮಕ್ಕಳ ಮನೋವಿಕಾಸ ಮತ್ತು ನೆನಪಿನ ಶಕ್ತಿ ವೃದ್ಧಿಸುವಲ್ಲಿ ಶ್ರಮಿಸ್ತಾ ಇರುವಂತಹ ಜೀನಿಯಸ್ ಅಕಾಡೆಮಿ ಇದೀಗ ಭಾರತಕ್ಕೂ ಬಂದಿದೆ. ಹಾಗಾದ್ರೆ ಬನ್ನಿ, ಬುದ್ಧಿವಂತರಾಗುವ ವಿಧಾನ ಹೇಗೆ ಅಂತ ತಿಳಿಯೋಣ ಇವತ್ತಿನ ವಿಶೇಷ ಕಾರ್ಯಕ್ರಮ ಜೀನಿಯಸ್ ಮೈಂಡ್ ನಲ್ಲಿ. ನಾನು ಸುರೇಶ್. ಈ ಒಂದು ಕಾರ್ಯಕ್ರಮದಲ್ಲಿ ಜೀನಿಯಸ್ ಮೈಂಡ್ ಅಕಾಡೆಮಿಯ ಸಂಸ್ಥಾಪಕರು ಮಲೇಷ್ಯಾದಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಡೇವಿಡ್ ಟಿಂಗ್, ಫೌಂಡರ್ ಆಫ್ GMA. ಹಾರ್ಟ್ಲಿ ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಸರ್. ಥ್ಯಾಂಕ್ ಯು. ಹಾಗೇನೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಬೆಂಗಳೂರಿನ ಫ್ರಾಂಚೈಸಿ, ದಕ್ಷಿಣ ಭಾರತದ ಫ್ರಾಂಚೈಸಿ ಆಗಿರುವಂತಹ ಅಂಕಿತ್ ಅವರು ಕೂಡ ಬಂದಿದ್ದಾರೆ. ಅಂಕಿತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಯಾವ ರೀತಿ ಮೆಮೊರಿ ಪವರ್ ಅನ್ನ ಹೆಚ್ಚಿಸಿಕೊಳ್ಬಹುದು, ಸೊ ಯಾವ ರೀತಿ ಮಕ್ಕಳಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ. ಅವರು ಇದೇ ಭಾಗದಲ್ಲಿ ನಾವು ಡೆಮೋ ಕೂಡ ತೋರಿಸ್ತೀವಿ. ಅದರಲ್ಲಿ ಯಾವ ರೀತಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ಅನ್ನೋದಕ್ಕೆ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ಮೊದಲನೇದಾಗಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಡೇವಿಡ್ ಟಿಂಗ್ ಅವರಿಗೆ, ಏನು ಮಲೇಷ್ಯಾದಿಂದ ಬಂದಿದ್ದಾರೆ. ಮಿಸ್ಟರ್ ಡೇವಿಡ್ ಟಿಂಗ್, ವಾಟ್ ಇಸ್ ದಿಸ್ GMA? GMA is a company that is trying to improve the brain power of the people. ಓಕೆ, ಅಂದ್ರೆ ಯಾವ ರೀತಿ ಅಂಕಿತ್ ಇದು ಯಾವ ರೀತಿ ಮಕ್ಕಳಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ? ಸೊ ನಮಗೆ ಗೊತ್ತು, ನಮಗೆ ಬ್ರೈನು ಮೈಂಡು ಅಂತ ಒಂದು 2 ಡಿವಿಷನ್ ಇರುತ್ತೆ ಅಂತ. ಒಂದು ಬ್ರೈನ್ ಅನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ, ಮೈಂಡ್ ಒಂದು ಸಾಫ್ಟ್ವೇರ್ ಅಂತ ಕರಿತೀವಿ. ಯಾವಾಗ ಹಾರ್ಡ್ವೇರ್ ಸಾಫ್ಟ್ವೇರ್ ಒಂದುಗೂಡುತ್ತೋ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಅನ್ನೋದೇ ನಮ್ದು ಮುಖ್ಯ ಉದ್ದೇಶ. ಸೊ ಅದರಿಂದ ಇವ್ರಿಗೆ ಕಾನ್ಸೆಪ್ಟ್ಸ್ ಆಗಿ ರಿಸರ್ಚ್ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಒಂದು ಅವಕಾಶ ಸಿಕ್ತು ಮಾಡೋದಕ್ಕೆ. ರಿಸರ್ಚ್ ಮಾಡಿ ಈಗಾಗ ಜೀನಿಯಸ್ ಮೈಂಡ್ ಅಕಾಡೆಮಿ ಇವಾಗ 2005 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಮಲೇಷ್ಯಾದಲ್ಲಿ. ನಾವು ಇಂಡಿಯಾಗೆ ತಂದಿದ್ದು ಲಾಸ್ಟ್ ಇಯರ್ 2013 ನವೆಂಬರ್ ನಾವು ಇಲ್ಲಿ ಬ್ಯಾಂಗ್ಳೂರ್ಗೆ ಲಾಂಚ್ ಮಾಡಿ, ಇಂಡಿಯಾಗೆ ಲಾಂಚ್ ಮಾಡಿ. ಅಂದ್ರೆ ಡಾಕ್ಟರ್ ಡೇವಿಡ್ ಟಿಂಗ್, ವಾಟ್ ಇಸ್ ಯುವರ್ ವಿಷನ್ ಅಂಡ್ ಮಿಷನ್? The vision of Genius Mind Academy is to towards a loving and intelligent society. ಸೊ ಅಂದ್ರೆ ಈ ಮೆಮೊರಿ ಪವರ್ ಅನ್ನ ಹೆಚ್ಚಿಸುವ ಮೂಲಕ ಏನೋ ಒಂದು ಬುದ್ಧಿವಂತ ಜಗತ್ತನ್ನ, ಬುದ್ಧಿವಂತ ಸಮಾಜವನ್ನ ನಿರೂಪಣೆ ಮಾಡ್ಲಿಕ್ಕೆ, ಒಂದು ರೂಪಿಸೋದಕ್ಕೆ ಅವರ ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಸೊ ಅಂದ್ರೆ ಇದು ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಮೊದಲನೇದಾಗಿ, ಈಗ ಬೆಂಗಳೂರಲ್ಲಿ ನೀವು ಕೂಡ ಸ್ಥಾಪನೆ ಮಾಡಿದ್ರಿ, ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಇರುವಂತದ್ದು. ಸೊ ಹೇಗೆ ಇದು ಸೃಷ್ಟಿ ಆಯ್ತು ಇಲ್ಲಿ ಅಂತ? ನಮಗೆ ನಮ್ಮ ನೆಕ್ಸ್ಟ್ ಜನರೇಷನ್, ನಾವು ಯಾವಾಗ್ಲೂ ನೆಕ್ಸ್ಟ್ ಜನರೇಷನ್, ಮುಂದಿನ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ನಾವು ನೆಕ್ಸ್ಟ್ ಜನರೇಷನ್ ಒಂದು ಸೊಸೈಟಿಗೆ ನಾವು ಜೀನಿಯಸ್ ಜನರೇಷನ್ ಕೊಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ನಾವು. ಸೊ ಇದರಿಂದ ನಾವು ಕಾನ್ಸಂಟ್ರೇಷನ್, ಯಾವಾಗ ಮನುಷ್ಯನಿಗೆ ಕಾನ್ಸಂಟ್ರೇಷನ್ ಇರುತ್ತೋ ಅವ್ರು ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು, ಡಿಟರ್ಮಿನೇಷನ್, ಅದನ್ನೆಲ್ಲ ಒಂದು ಗೂಡಿಸಿ ನಾವು ಕೋರ್ಸಸ್ ತರ ಮಾಡಿದೀವಿ. ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್, ಸೂಪರ್ ಸೆನ್ಸರಿ ರೀಡಿಂಗ್ ಅಂತ ವಿವಿಧ ಕೋರ್ಸಸ್ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಈ ಸಂಸ್ಥೆನ. ಓಕೆ, ಅಂದ್ರೆ ಆ ಕೋರ್ಸ್ಗಳು ಅಂತಂದ್ರೆ ಏನು, ಆ ಕೋರ್ಸ್ಗಳ ಹೆಸರೇನು, ಮತ್ತೆ ಯಾವ ರೀತಿಯ ಮಕ್ಕಳಿಗೆ, ಯಾವ ವಯಸ್ಸಿನ ಮಕ್ಕಳಿಗೆ ಇದು ಕಲಿಸ್ಕೊಡ್ತೀರಿ ನೀವು ಟ್ರೈನಿಂಗ್? ನಮ್ದು ಫಸ್ಟ್ ಬಂದ್ಬಿಟ್ಟು SSD ಅಂತ ಕರಿತೀವಿ, ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್ ಅಂತ. ಇದು ಏನು ಅಂದ್ರೆ ಮುಖ್ಯ ಉದ್ದೇಶ ಕಾನ್ಸಂಟ್ರೇಷನ್ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಕಾನ್ಸಂಟ್ರೇಷನ್ ಹೆಂಗೆ, ನಾವು ಈಗ ಬೇರೆ ಹಲವಾರು ರೀತಿಗಳಿದೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋ, ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಬಟ್ ನಮ್ದ್ರಲ್ಲಿ ಆತರ ಇಲ್ಲ. ನಾವಿಲ್ಲಿ ಬ್ಲೈಂಡ್ ಫೋಲ್ಡ್ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಾವು ಮಕ್ಕಳು ನೀವೇನು ಕಣ್ಣು ತೆಗೆದು ಮಾಡ್ತಿರೋ ಮಕ್ಕಳು ಕಣ್ಣು ಮುಚ್ಚಿ ಮಾಡ್ತಾರೆ. ಅದಕ್ಕಿಂತ
ಒಂದು ಪಟ್ಟು ಜಾಸ್ತಿನೇ ಮಾಡ್ತಾರೆ. ಸೊ ಅವ್ರ ಕಲರ್ ಹೇಳೋದಾಗ್ಲಿ, ನಂಬರ್ಸ್ ಹೇಳೋದಾಗ್ಲಿ, ನೀವೇನ್ ಸೈಕಲ್ ಓಡಿಸ್ತಾರೆ, ವಾಟ್ ಎವರ್. ಸೊ ಕಣ್ಣು ತೆಗ್ದು ಏನೇನ್ ಮಾಡ್ತಾರೆ, ಕಣ್ಣು ಮುಚ್ಚಿ ಮಾಡುವಂತದ್ದು ಇದು SSD, ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್. ಏನಕ್ಕೆ ಅಂದ್ರೆ ನಮ್ಮ 5 ಸೆನ್ಸ್, ನಮ್ ಯಾವಾಗ ನಮ್ಮ ಬ್ರೈನ್ ಪವರ್, ನಮ್ಮ ಬ್ರೈನ್ ಇಸ್ ನಥಿಂಗ್ ಬಟ್ ದ ಕಂಟ್ರೋಲ್ ಸೆಂಟರ್ ಆಫ್ ದ ಬಾಡಿ. ನಮ್ಮ ಬ್ರೈನ್ ಇಂದಾನೆ ಆಲ್ ದ ಆರ್ಗನ್ಸ್ ಬ್ಲಡ್ ವಿಲ್ ಟ್ರಾನ್ಸ್ಫರ್. ಸೊ 5 ಸೆನ್ಸಸ್, ಆ 5 ಸೆನ್ಸಸ್ ಡೆವಲಪ್ ಆಗುತ್ತೆ ನಾವು ಬ್ರೈನ್ ಪವರ್ ಆಕ್ಟಿವೇಟ್ ಮಾಡಿದಾಗ. ಆ 5 ಸೆನ್ಸಸ್ ಇಂದ ಅವರು ಕಲರ್ಸ್ ಹೇಳ್ತಾರೆ, ನಂಬರ್ಸ್ ಹೇಳ್ತಾರೆ, ಎಲ್ಲವೂ ಆ 5 ಸೆನ್ಸಸ್ ಇಂದ. ಸೊ ಆವಾಗ ಏನಾಗುತ್ತೆ, ಅವ್ರ ಏಕಾಗ್ರತೆ ಮುಂದೆ ಬರುತ್ತೆ. ನಮ್ಮಲ್ಲಿ ಏನಿದೆ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ತೋರ್ಸೋದಿಕ್ಕೆ ಮುಂಚೆ, ಕೋರ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬ್ರೈನ್ ಪವರ್ ಹೆಂಗಿತ್ತು ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಕೋರ್ಸ್ ಆದ್ಮೇಲೆ ಬ್ರೈನ್ ಪವರ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಇನ್ನೊಂದು ಟೆಸ್ಟ್ ಮಾಡ್ತೀವಿ ಪೇರೆಂಟ್ಸ್ ಮುಂದೆ. ಅದು ಸೊ ಪೇರೆಂಟ್ಸ್ ಗೆ ರಿಟರ್ನ್ ಪ್ರೂಫ್, ಬ್ರ್ಯಾಂಡ್ ಪ್ರಾಮಿಸ್. ಸೊ ಜೀನಿಯಸ್ ಮೈಂಡ್ ಅಕಾಡೆಮಿದು ಮುಖ್ಯ ಉದ್ದೇಶ ಬ್ರೈನ್ ಪವರ್ ಎನ್ರಿಚ್ಮೆಂಟ್. ಸೊ ಆ ಎನ್ರಿಚ್ ಮಾಡೋದಕ್ಕೇನೆ ಈ ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್ ಆಗ್ಲಿ, ಬೇರೆ ವಿವಿಧ ಕೋರ್ಸಸ್ ಆಗ್ಲಿ ಬಂದಿರೋದು. ಅಂದ್ರೆ ಅಂಕಿತ್, ಈಗ ಇಡೀ ವಿಶ್ವದಲ್ಲಿ ಈ ಒಂದು ಮೆದುಳಿನ ಸಾಮರ್ಥ್ಯವನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವರು ಹೇಳ್ತಾರೆ ಕೇವಲ 1% ಬಳಸ್ಕೊಳ್ತಾ ಇದೀವಿ ನಾವು ಅಂತ ಹೇಳ್ತಾರೆ. ಇನ್ನು ಕೆಲವರು ಬುದ್ಧಿಜೀವಿಗಳು 5% ಬಳಸ್ಕೊಳ್ತಾ ಇದೀವಿ ಅಂತ ಹೇಳಿ, ಅದು ನಿಜಾನ? ಹಾಗಾದ್ರೆ ಅದು ಸತ್ಯ, ನಿಜಾನೆ. ಸೊ ನಾವ್ ಯಾವಾಗ 5% ಗಿಂತ ಕಮ್ಮಿ ಯೂಸ್ ಮಾಡ್ತೀವೋ ಬ್ರೈನ್, ನಮ್ಮ ಕಾನ್ಸಂಟ್ರೇಷನ್ 5% ಗಿಂತ ಕಮ್ಮಿ ಇರುತ್ತೆ. ನಮ್ಮ ಮೆಮೊರಿ ಪವರ್ ಆಗ್ಲಿ, ಏನೇ ಆಗ್ಲಿ, ಎಲ್ಲವೂ ಸಹ 5% ಗಿಂತ ಕಮ್ಮಿನೇ ಇರುತ್ತೆ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಥ್ರೂ ಮೀನ್ಸ್ ಆಫ್ ಎಂಜಾಯ್ಮೆಂಟ್. ಸೊ ಯಾವಾಗ ನಮ್ಗೆ ಗೊತ್ತು ಬ್ರೈನ್ ಪವರ್ ಏನು ಕಮ್ಮಿ ಆಗುತ್ತೆ, ಸ್ಯಾಡ್ನೆಸ್ ಆಗ್ಲಿ, ಸ್ಟ್ರೆಸ್ ಆಗ್ಲಿ, ಟೆನ್ಷನ್ಸ್ ಆಗ್ಲಿ, ಇವಾಗಿರೋ ಜಗತ್ತಿನಲ್ಲಿ ಅವ್ರಿಗೆ ಅಕಾಡೆಮಿಕ್ ಸ್ಟ್ರೆಸ್ ಇರ್ಬೋದು, ಬೇರೆದ, ಅದನ್ನೆಲ್ಲ ವ್ಯಾನಿಶ್ ಮಾಡಿ ಅವ್ರ ಬ್ರೈನ್ ಪವರ್ ಜಾಸ್ತಿ ಮಾಡ್ತಾ ಇದೀವಿ. ಅಷ್ಟೇ ನಮ್ದು ಉದ್ದೇಶ. ಅಂದ್ರೆ ಈಗ ಕೆಲವೊಂದು ಮಕ್ಕಳ ಒಂದು ಬುದ್ಧಿವಂತಿಕೆ ಒಬ್ಬೊಬ್ಬರ ರೀತಿ ಒಂದೊಂದರ ಇರುತ್ತೆ. ಸೊ ಕೆಲವು ಮಕ್ಕಳು ಹುಟ್ಟಿದಿಂದ ಕೂಡ ಸಾಕಷ್ಟು ಬುದ್ಧಿವಂತರಾಗಿರ್ತಾರೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಈ ಕೋರ್ಸ್ ಗಳನ್ನ ತೆಗೆದುಕೊಳ್ಬೇಕಾದ್ರೆ ಎಂತ ಮಕ್ಕಳಿಗೆ ಬಹಳ ಅನುಕೂಲ ಅಂತ ಹೇಳ್ತೀರಿ? ನಾವೇನ್ ಹೇಳ್ತೀವಿ ಅಂದ್ರೆ, ಆರ್ಡಿನರಿ ಲರ್ನರ್ಸ್ ಬಿಕಮ್ ಸ್ಮಾರ್ಟ್ ಲರ್ನರ್ಸ್, ಸ್ಮಾರ್ಟ್ ಲರ್ನರ್ಸ್ ಬಿಕಮ್ ಎಕ್ಸ್ಟ್ರಾಆರ್ಡಿನರಿ. ದಟ್ ಈಸ್ ಅವರ್ ಕೋಟ್. ಇದು ಮಗು ಆತರ ಇದೆ, ಈ ತರ ಇದೆ, ಏನೇ ಇರ್ಲಿ, ಮಗು 5 ರಿಂದ 15 ವರ್ಷದವರಿಗೆ ಮಾತ್ರ ಇದು. 5 ರಿಂದ 15 ವರ್ಷದವರು ಯಾರು ಬೇಕಾದ್ರೂ ಬಂದ್ರು ಸಹ ಮಾಡ್ಬೋದು. ನಾವು ಬ್ಲೈಂಡ್ ಪೀಪಲ್ಗೂ ಸಹ ಸಕ್ಸಸ್ ಆಗಿದೀವಿ. ಸೊ ನಾವು ಬ್ಲೈಂಡ್ ಪೀಪಲ್ಗೆ, ನಾವ್ ಹೆಂಗಿರು ಕಣ್ ಮುಚ್ಚಿರ್ತೀವಿ, ಅವ್ರು ಆಲ್ರೆಡಿ ಕಣ್ ಮುಚ್ಚಿರ್ತಾರೆ ಮೊದಲು. ಸೊ ಅವ್ರಿಗೂ ಸಹ ಈ ಕೋರ್ಸು ಸಕ್ಸಸ್ ಆಗಿದೆ. ಸೊ ನಾವು ಇವಾಗ ಬ್ಯಾಂಗ್ಳೂರಲ್ಲಿ ಇನ್ನೊಂದು 2-3 months ಅಲ್ಲಿ ವಿ ವಿಲ್ ಬಿ ಲಾಂಚಿಂಗ್ ಇನ್ ಅ ವೆರಿ ಹ್ಯೂಜ್ ಮ್ಯಾನರ್. ನಾನು ಕೆಲವು ದೃಶ್ಯಗಳನ್ನು ನೋಡ್ತಾ ಇದ್ದೆ, ನಿಮ್ಮ CD ಕೂಡ ನಾನು ನೋಡಿದೆ. ಅಂದ್ರೆ ಈ ಕೆಲವು ಮಕ್ಕಳು, ಈಗ 5 ವರ್ಷದ ಮಕ್ಕಳು ಹೇಳ್ತೀರಿ, 5 ವರ್ಷದ ಮಕ್ಕಳು ಕಣ್ಣು ಮುಚ್ಕೊಂಡು ಪೇಂಟ್ ಮಾಡುವಂತದ್ದು, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ? ಅದೇ ನನಗೆ ಏನ್ ಹೇಳಿದೆ, 5 ಸೆನ್ಸಸ್ ಅವರು ಫೀಲ್ ಮಾಡ್ತಾರೆ. ಇವಾಗ ಈಗ ಬಾಲ್ ಕೊಟ್ರೆ ಅವ್ರ ಫೀಲ್, ಸ್ಮೆಲ್ ಮಾಡ್ಬೋದು, ಕೇಳಿಸ್ಕೋಬಹುದು, ಅಥವಾ ಫೀಲ್ ಮಾಡ್ಬೋದು, ಅಥವಾ ವಿಜುವಲ್ ಮಾಡ್ಬೋದು. ಸೊ ನಮ್ಮ 5 ಸೆನ್ಸಸ್, ಐಸ್, ನೋಸ್, ಇಯರ್ಸ್, ಟಂಗ್ ಅಂಡ್ ಸ್ಕಿನ್, ಈ 5 ಸೆನ್ಸ್ ಗಳು ಯೂಸ್ ಮಾಡ್ಕೊಂಡು ನೀವು ಕಣ್ ತೆಗ್ದು ಏನ್ ಮಾಡ್ತಾರೆ, ಕಣ್ ಮುಚ್ಕೊಂಡು ಮಾಡ್ತಾರೆ. ಸೊ ಅದೇ ಈ ಉದ್ದೇಶ. ಪೇಂಟಿಂಗ್ ಆಗ್ಲಿ, ಅದು ಪೇಂಟಿಂಗು, ಕಲರ್ ಹೇಳೋದು, ನಂಬರ್ ಹೇಳೋದೆಲ್ಲ ತುಂಬಾ ಈಸಿ ಅವ್ರಿಗೆ. ಸೊ ಈಗ ನೀವು ಸಾಕಷ್ಟು ಈ ಬೆಂಗಳೂರಲ್ಲಿ ನೋಡಿರ್ಬೋದು, ಮಕ್ಕಳು ಇಂತ ಒಂದು ಹೊಸತನ ಇರುವಂತ ಮೆಮೊರಿ ಪವರ್, ಇವತ್ತು ಕಾಂಪಿಟೇಟಿವ್ ವರ್ಲ್ಡ್, ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ನಿಮ್ಮ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಾಗಿದೆ, ಯಾವ ರೀತಿ ಬರ್ತಾ ಇದಾರೆ ಮಕ್ಕಳು ಅಂತ ಹೇಳ್ತೀವಿ? ನಾವು ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ವಿ, ಅವೇರ್ನೆಸ್ ಗೊತ್ತಿರಲಿಲ್ಲ, ಯಾಕಂದ್ರೆ ಎಷ್ಟೋ ಜನ ನಂಬಲಿಲ್ಲ ಇದು. ಸೊ ನಾವು ಯಾವಾಗ ರಿಸಲ್ಟ್ಸ್ 100% ರಿಸಲ್ಟ್ಸ್, ನಾವು ಎಲ್ಲ ಯಾವುದೇ ನಮ್ಮ ಫ್ರಾಂಚೈಸಿ ಆಗಲಿ, ಎಲ್ಲೇ ಇರಲಿ, ಥ್ರೂಔಟ್ ಇಂಡಿಯಾ ಎಲ್ಲಾ ಕಡೆ 100% ರಿಸಲ್ಟ್ ಕೊಡ್ತಾ ಇದೀವಿ. ಜನರಿಗೆ ಇವಾಗ ಅರ್ಥ ಆಗ್ತಿದೆ ಏನು ಅಂತ. ಆಮೇಲೆ ನಾವಿಲ್ಲಿ ಬರೀ ಬ್ಲೈಂಡ್ ಫೋಲ್ಡ್ ಪ್ರೋಗ್ರಾಮ್ ಅಂತ ಹೇಳಿಲ್ಲ, ನಾವು ಇದರಿಂದ ಏನ್ ಬೆನಿಫಿಟ್ಸ್. ಸೊ ಈ ಕೋರ್ಸ್ ಆದ್ಮೇಲೆ ಮಕ್ಕಳು ಅವ್ರ ರೆಸ್ಪಾನ್ಸಿಬಿಲಿಟಿ ಆಗ್ಲಿ, ಅವ್ರ ಕಾನ್ಸಂಟ್ರೇಷನ್ ಆಗ್ಲಿ, ಅವ್ರ ಮೆಮೊರಿ ಪವರ್ ಆಗ್ಲಿ, ಒಂದು ಪರ್ಸನಾಲಿಟಿ, ಅವ್ರ ಹೋಲ್ ಬ್ರೈನ್ ಡೆವಲಪ್ಮೆಂಟ್. ಸೊ ಹೋಲ್ ಬ್ರೈನ್ ನಾವು ಇಂಪ್ರೂವ್ ಮಾಡೋದಕ್ಕೆ ಈ ಕೋರ್ಸ್ ಇರೋದು. ಸೊ ಅದನ್ನ ನೋಡ್ಬೋದು. ನಾವು ಬ್ಲೈಂಡ್ ಫೋಲ್ಡ್ ಎಲ್ಲರೂ ಮಾಡ್ತಾರೆ 5 ರಿಂದ 15 ವರ್ಷ. ಅದಾದ್ಮೇಲೆ ಏನು ಅನ್ನೋದೇ ಮುಖ್ಯ ಉದ್ದೇಶ ನಮ್ದು. ಸೊ ಅದನ್ನೆಲ್ಲ ನಾವು ಒಂದು ಬಫೆ ಅಂತ ಹೇಳ್ತೀವಿ, ಎಲ್ಲ ಕೊಡ್ತೀವಿ ನಾವು ಅವ್ರಿಗೆ. ಸೊ ಅದನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ, ಅವ್ರ ಬ್ರೈನ್ ಪವರ್ ಎನ್ರಿಚ್ ಆಗುತ್ತೆ. ಅದೇ ನಮ್ಮ ಮುಖ್ಯ ಉದ್ದೇಶ. ಅಂದ್ರೆ ಮನೆಗೂ ಮತ್ತೆ ನಿಮ್ಮ ಈ ಟ್ರೈನಿಂಗ್ ಕೊಡುವಂತ ಒಂದು ಆವರಣಕ್ಕೂ ಕೂಡ ಬಹಳ ಡಿಫರೆನ್ಸ್ ಇರುತ್ತೆ ಅಂತ. ತುಂಬಾ ಡಿಫರೆನ್ಸ್ ಇದೆ, ತುಂಬಾ ಡಿಫರೆನ್ಸ್. ಯಾಕಂದ್ರೆ ತಾಯಿಯ ಮೊದಲ ಗುರು ಅಂತಾರೆ ಮಕ್ಕಳಿಗೆ. ಸೊ ಅದಕ್ಕಿಂತ ಹೊರಗೆ ಬಂದ್ರೆ ಬಹಳ ಭಿನ್ನವಾಗಿ ಇಲ್ಲಿ ಟ್ರೈನಿಂಗ್ ಸಿಗುತ್ತೆ. ಹೌದು, ಯಾಕೆ ಅಂದ್ರೆ ನಾವೇನು ಓದಿಸೋದಿಲ್ಲ, ಏನು ಬರ್ಸೋದಿಲ್ಲ, ಬರೀ ಎಂಜಾಯ್ಮೆಂಟ್. ಸೊ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೋ ಅಷ್ಟು ಬ್ರೈನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ದಟ್ ಇಸ್ ದ ಮೈನ್. ಬಹಳ ಅದ್ಭುತವಾದ ಮಾತು. ಯಾಕಂದ್ರೆ ಒಂದು ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಮಕ್ಕಳಿಗೆ ಆಟ ಪಾಠಗಳೇ ಗೊತ್ತಿಲ್ಲ. ಎಷ್ಟೊತ್ತು ಕೂಡ ಸುಮಾರು 8 ಅವರ್ ಆದ್ರೂ 10 ಅವರ್ ಆದ್ರೂ ಕೂಡ ಕೆಜಿ ಗಟ್ಲೆ ಬ್ಯಾಗ್ ಅನ್ನು ಹಾಕೊಂಡು ಹೋಗುವಂತದ್ದು, ಸ್ಕೂಲ್ಗೆ ಮನೆ ಬಂದು ಮತ್ತೆ ಹೋಮ್ ವರ್ಕ್ ಮಾಡೋ ಅನ್ನೋದು, ಮತ್ತೆ ಟಿವಿ ನೋಡೋಕ್ಕೂ ಬಿಡಲ್ಲ. ಸೊ ಇರುವಂತ ವಿಡಿಯೋ ಗೇಮ್ ಆಡ್ಬೇಕು, ಇಲ್ಲ ಬುಕ್ಸ್ ಓದ್ಬೇಕು ಅಂತದ್ರಲ್ಲಿ ನಿಮ್ಮ ಆಟ ಪಾಠದ ಜೊತೆಗೆ ಕಲಿಯುವಂತ ಬಹಳ ಭಿನ್ನವಾಗಿದೆ. ಅಂದ್ರೆ ನಾನು ಒಂದು ಡಾಕ್ಟರ್ ಡೇವಿಡ್ ಟಿಂಗ್ ಅವ್ರು ಕೇಳಕ್ ಇಷ್ಟಪಡ್ತೀನಿ, ವಾಟ್ ಮೇಡ್ ಯು ಟು ಇನ್ವೆಂಟ್ ದಿಸ್ ಕೋರ್ಸ್ ಅಂತ? What made me to invent this course? I have been doing education for the past 30 years. And as I was trying to help children in their learning capability, I found that some children are poor
in their learning. They are very smart children, but they find difficulties in learning. So I'm trying to find ways how to make them learn faster. Yeah, that's a basic motivation behind me. So after children has gone through my courses, I found that they are able to learn faster, they are able to think faster, and they are able to perform better. ಓಕೆ ಅಂದ್ರೆ ಅಂಕಿತ್ ಮಿಸ್ಟರ್ ಟಿಂಗ್ ಅವರು ಏನೆಲ್ಲ ಕನಸುಗಳನ್ನು ಕಂಡುಕೊಂಡಿದ್ರು ಮತ್ತೆ ಈ ಒಂದು ಮಕ್ಕಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅವ್ರ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಏನೆಲ್ಲ ಕನಸು ಕಂಡುಕೊಂಡಿದ್ರು ಅವ್ರಿಗೆ ನೀವು ಸಿಕ್ಕಿದ್ ಹೇಗೆ ನಿಮ್ಮ ಸಂಪರ್ಕ ಅವರು ಯಾವ ರೀತಿ ನಿಮ್ಗೆ ಸಿಕ್ಕಿದ್ರು ಹೇಗೆಲ್ಲ ಇದನ್ನ ನೀವು ಇಂಪ್ರೂವ್ ಮಾಡಿದ್ರಿ ಅಂತ ನಮ್ಮ ತಾಯಿಯವರು ಅವರು ಒನ್ ಆಫ್ ದ ಮಾಸ್ಟರ್ ಫ್ರಾಂಚೈಸ್ ಹೌದು ಅನಿತಾ ಅವರು ಸೊ ಅವರು ಎಜುಕೇಶನ್ ಇದರಲ್ಲಿ 9 years ಇಂದ ಒಂದು ಸಂಸ್ಥೆ ನಡೆಸ್ತಾ ಇದೀವಿ ಸೊ ಈ ಸಂಸ್ಥೆ ಮೂಲಕನೇ ನಮಗೆ ಇವ್ರು ಸಿಕ್ಕಿದ್ದು ಹೆಂಗೆ ಅಂದ್ರೆ ನಾವು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸೊ ನಾವು ವಿವಿಧ ದೇಶಗಳ ಜೊತೆ ಸಂಪರ್ಕ ಇರೋದ್ರಿಂದ ಸೊ ಇವಾಗ ಮಲೇಷ್ಯಾದಲ್ಲಿ ಇಂಥ ಕೋರ್ಸ್ ಇದೆ ಅಂತ ನಮಗೆ 1 ವರ್ಷದ ಮುಂಚೆನೆ ಗೊತ್ತಾಗಿ ಸೊ ನಾವು ಇದನ್ನ ಇಂಡಿಯಾಗೆ ಲಾಂಚ್ ಮಾಡಿದ್ವಿ ಅಂದ್ರೆ ಇದು ಶುರುವಾಗಿದ್ದು 2005 ಅಲ್ವಾ 2005 ಮಲೇಷ್ಯಾದಲ್ಲಿ ಓಕೆ ಹಾಗಾದ್ರೆ ಈಗ ನೀವು ಹೇಳ್ತಾ ಇದ್ರಿ SSD ಕೋರ್ಸ್ ಅಂತ ಇದೆ ಅಂತ 5 ರಿಂದ 15 ವರ್ಷದ ಮಕ್ಕಳಿಗೆ ನಾವು ಮಾಡಿಸುವಂತದ್ದು ಅಂದ್ರೆ ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್ ಅಲ್ವಾ ಸೊ ಅದನ್ನ ಇಲ್ಲಿ ನೋಡಬಹುದು ನಾವು ಇವ್ರ ಮೇಲೆ ಡೆಮೋ ಮಾಡಿ ಖಂಡಿತ ಪ್ಲೀಸ್ ಸೊ ಕುಸುಮ್ ಅಂದ್ಬಿಟ್ಟು ಈ ಹುಡುಗಿ ಎಲ್ಲಾ ಕಲರ್ಸ್ ಯಾವ ಕಲರ್ ಬಾಲ್ ಕೊಟ್ರು ಇವಳು ಹೇಳೋದಕ್ಕೆ ಇದು ಮಾಡ್ತಾಳೆ ಸೊ ನಾವು ಮಿಕ್ಸ್ ಮಾಡಿ ಇದು ಮಾಡಬಹುದು ಇಷ್ಟೊತ್ತು ನೋಡ್ತಾ ಇದ್ರೆ ಮಾಡಿ ಏನ್ ಬೇಕಾದ್ರೆ ಸೊ ಈಗ ಯಾವ್ದು ಕೊಟ್ರು ಹೇಳ್ತಾರೆ ಸೊ ಓಕೆ ಆರೆಂಜ್ ವೆರಿ ಗುಡ್ ಇನ್ನೊಂದು ಟೆಸ್ಟ್ ಮಾಡೋಣ ನಮ್ಮ ಮಕ್ಳಿಗೆ ನೀವು ಯಾವ ಟೆಸ್ಟ್ ಕೊಟ್ರು ಮಾಡ್ತೀವಿ ಬ್ಲೂ ವಾವ್ ವೆರಿ ಗುಡ್ ಸೊ ನೀವು ನೋಡಿ ನಾನು ಯೆಲ್ಲೋ ವೆರಿ ಗ್ರೇಟ್ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಯಾಕಂದ್ರೆ 3 ಕೂಡ ಸೊ ನಾನು ಇನ್ನೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ಈಗ ಸಾಧ್ಯವಾಗೋದಾದ್ರೆ ನಾನು ಫಸ್ಟ್ ಯಾವ ಬಣ್ಣವನ್ನು ಕೊಟ್ಟೆ ಮತ್ತೆ ಯಾವ ಬಣ್ಣದ ಬಾಲನ್ನು ಕೊಟ್ಟೆ ಮೂರನೇದಾಗಿ ಯಾವ್ದನ್ನ ಕೊಟ್ಟಿದ್ದೀನಿ ಕುಸುಮ್ ಫಸ್ಟ್ one was orange. Okay. Second one blue. Okay. Very good. Third one yellow. Very good. Fantastic. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕಂತಂದ್ರೆ ಕಣ್ಣು ಮುಚ್ಕೊಂಡು ಇಲ್ಲೆಲ್ಲ ಕೂಡ ನಾನು ಆ ಚೆಂಡುಗಳನ್ನು ಮಿಕ್ಸ್ ಮಾಡಿದ್ದೆ ಅದರಲ್ಲಿ ಒಂದೊಂದು ಚೆಂಡನ್ನು ಕೊಟ್ಟೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕಂತಂದ್ರೆ ಫಸ್ಟ್ ನಾನು ಆರೆಂಜ್ ಕಲರ್ ಬಾಲ್ ಕೊಟ್ಟಿದ್ದೆ ಆತರ ಏನು ವಾಸನೆ ಕೂಡ ಆರೆಂಜ್ ವಾಸನೆ ಕೂಡ ಆದ್ರೂ ಕೂಡ ಅವ್ರು ಪತ್ತೆ ಹಚ್ಚಿದ್ರು ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಆಗುತ್ತೆ ಈ ಮಕ್ಕಳ ಬಗ್ಗೆ ನೋಡೋದ್ರೆ ಸೊ ಬೇರೆ ಮಕ್ಕಳ ಬಗ್ಗೆ ಕೂಡ ನೋಡೋಣ ಎಸ್ ನಿಮಗೂ ಕೂಡ ಪ್ರಯೋಗ ಮಾಡೋಣ ಅವನು ರೂಬಿಕ್ಸ್ ಕ್ಯೂಬ್ 1 minute ಅಲ್ಲಿ ಸಾಲ್ವ್ ಮಾಡ್ತಾನೆ ರೂಬಿಕ್ಸ್ ಕ್ಯೂಬ್ ಯಾಕಂದ್ರೆ ಅದನ್ನ ಈಗ ಆಲ್ರೆಡಿ ಇದು ಮಾಡಿದ್ವಿ ಚದುರಿಸಿದೀವಿ ಎಲ್ಲಾನು ಸೊ ಎಷ್ಟು ಟೈಮ್ ತೆಗೆದುಕೊಳ್ತಾರೆ ಅಂಕಿತ್ ಈ ರೀತಿ ಮಾಡ್ಲಿಕ್ಕೆ ಆಕ್ಚುಲಿ ಬ್ಲೈಂಡ್ ಫೋಲ್ಡ್ ಮಾಡಿದಾಗ್ಲೇನೆ ಅವ್ನಿಗೆ ಈಸಿಯಾಗಿ ಇದಾಗದು ಯಾಕಂದ್ರೆ ಫೀಲ್ ಬೇಗ ಆಗ್ತಿದೆ ಅಂತ ಸೊ ಅವನು 1 minute ಅಲ್ಲೇ ಮಾಡ್ತಾನೆ 1 minute ಒಳಗಡೆ ಮಾಡ್ತಾನೆ ಸೊ ಇವಾಗ ನೀವು ಮಗು ಮಾಡೋದ್ ನೋಡಿದ್ದು ಸ್ಮೆಲ್ ಮಾಡ್ತಾ ಇತ್ತು ಮಗು ಫೀಲ್ ಮಾಡ್ತಾ ಇದ್ರು ಓಕೆ ಸೊ ನಮ್ಮ 5 ಸೆನ್ಸ್ ಯೂಸ್ ಮಾಡ್ಕೊಂಡೆ ಅವ್ರು ಮಾಡೋದಿದೆ ಅಂದ್ರೆ ಅದು ಆ ಡಿಸೈನ್ ಉಬ್ಬು ತಗ್ಗು ಆತರ ಕೂಡ ಗೊತ್ತಾಗೋದಿಲ್ಲ ಯಾವ ರೀತಿ ಅದನ್ನ ಮಾಡ್ತಾರೆ ಅಂತ ಹೇಳಿ ಅದೇ ಅವ್ರಿಗೆ ಫೀಲ್ ಮಾಡ್ತಾ ಇರ್ತಾನೆ ಆ ಕಲರ್ ಆಗ್ಲಿ ಆಮೇಲೆ ವಿಜುವಲ್ ಸೆನ್ಸರ್ಸ್ ಅಂತ ಹೇಳ್ತೀವಿ ಅವನಿಗೆ ನೀವು ಕಣ್ಣು ಮುಚ್ಚಿದ್ರು ಅವ್ನಿಗೆ ಅದು ಕಾಣುತ್ತೆ ಅದು ಸೊ ಅದಕ್ಕೆ ಅವರು ಇದೆಲ್ಲ ಮಾಡ್ತಾರೆ ಅದು ಪ್ರಾಕ್ಟೀಸ್ ಇಂದ ಮಾತ್ರ ಬರುವಂತದ ಹೇಗೆ ಅಂತ ರೂಬಿಕ್ಸ್ ಕ್ಯೂಬ್ ಪ್ರಾಕ್ಟೀಸ್ ಮಾಡಿರ್ತಾರೆ ಈ ಬ್ಲೈಂಡ್ ಫೋಲ್ಡ್ ಒನ್ ಆಫ್ ದ ಟೂಲ್ ಟು ಶೋ ಅದೇ ನಾನು ಹೇಳ್ದಂಗೆ ಏನು ನೀವು ಕಣ್ಣು ತೆಗ್ದಿ ಮಾಡ್ತೀರೋ ಅವ್ರು ಕಣ್ಣು ಮುಚ್ಚಿ ಮಾಡತ್ತಾರ ಅಂದ್ರೆ ಈಗ ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಮಾಡೋದಾದ್ರೆ ಎಷ್ಟೋ ತಿಳಿಬಹುದು ಈಗ ನಮಗೇನು ಕೂಡ ಅದು ಗೊತ್ತಿಲ್ಲ ಸೊ ನಾವು ಮಾಡೋದು ಎಷ್ಟೋ ತಿಳಿಬಹುದು ಅಂತ ಹೇಳ್ತಾರೆ ಫಸ್ಟ್ ಕೋರ್ಸ್ ಜಾಯ್ನ್ ಆಗ್ಬೇಕು ಓಕೆ ಕೋರ್ಸ್ ಜಾಯ್ನ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿ ಮಿನಿಮಮ್ 2 weeks 3 weeks ಆಗುತ್ತೆ ಆಮೇಲೆ ನೀವು ಅದನ್ನ 1 minute ಒಳಗಡೆ ಮಾಡಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಅದೇ ನಾವು ಅದನ್ನ ನೋಡ್ಕೊಳ್ತಾ ಕೂಡ ಮಾಡಿದ್ರು ಕೂಡ ನಮಗೆ ಒಂದು ಗಂಟೆ ಬೇಕಾಗ್ಬೋದು ಬಹುಶಃ ಅನ್ಸುತ್ತೆ ಅವ್ರು ಕಣ್ಣು ಮುಚ್ಕೊಂಡು ಅದಕ್ಕೆ ಕಣ್ಣು ಕಟ್ಟಿದ್ರು ಕೂಡ ಬಟ್ಟೆ ಅದನ್ನ ಬಹುಶಃ ನೀವು ಎಷ್ಟು ನಿಮಿಷಗಳು ಅಂತ ಹೇಳ್ತಾ ಇದ್ದೀರಿ ಈಗ ಅದನ್ನ ಮಾಡಕ್ ಸಾಧ್ಯ ಆಗತ್ತಂತ ಕಣ್ಣು ಮುಚ್ಚಿ ಅವನು 1 ನಿಮಿಷದಲ್ಲಿ ಮಾಡ್ತಾನೆ ಸೊ ಇದು ಬರುವಂತದ್ದು SSD ಕೋರ್ಸ್ ಅಲ್ಲೇ ಅಂದ್ರೆ ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್ ಹೌದು ಅಂದ್ರೆ ನೀವು ಮೊದಲು ಅವ್ರ ಮಕ್ಕಳು ಸೇರಿದ ಸಂದರ್ಭದಲ್ಲಿ ಕೊಡುವಂತ ಟ್ರೈನಿಂಗ್ ಇದು SSD ಅಲ್ವಾ SSD ಹೌದು ಯಾಕಂದ್ರೆ ನಾವು ಬ್ರೈನ್ ಪವರ್ ನಾವ್ ಯಾವಾಗ ಈ ಬ್ರೈನ್ ಪವರ್ ಕಾನ್ಸಂಟ್ರೇಷನ್ ಇದ್ರೆ ಮಾಡಕ್ ಆಗೋದು ಆಮೇಲೆ ಅವರು ರಿಲ್ಯಾಕ್ಸ್ ಆಗಿದ್ರೇನೆ ಮಾಡೋದು ಅವ್ರಿಗೆ ಅಕಸ್ಮಾತ್ ಅಂದ್ರೆ ನಿಮ್ಮ ಅಕಾಡೆಮಿ ಸೇರಿದ ಎಷ್ಟು ದಿನಗಳ ಒಳಗಾಗಿ ಇದನ್ನ ಮಾಡೋದಕ್ಕೆ ಅವ್ರು ಕಲಿತಾರೆ ಆಕ್ಚುಲಿ ರೂಬಿಕ್ಸ್ ಕ್ಯೂಬ್ ನಾವೇನ್ ಹೇಳ್ಕೊಡಲ್ಲ
ಸೊ ನಾವೇನ್ ಮಾಡ್ತೀವಿ ಅವ್ರಿಗೆ ಬ್ರೈನ್ ಪವರ್ ಯಾವಾಗ ಹೆಚ್ಚು ಆಗುತ್ತೋ ಅವಾಗ ಅವ್ರಿಗೆ ಏನೇನ್ ಬರುತ್ತೆ. ಇವಾಗ ಕಣ್ಣು ಮುಚ್ಕೊಂಡು ಅವ್ರು ಮೊಬೈಲ್ ಓದ್ತಾರೆ, ಪೇಪರ್ ಓದ್ತಾರೆ, ಸೈಕಲ್ ಓಡಿಸ್ತಾರೆ, ಬಾಸ್ಕೆಟ್ ಬಾಲ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ. ವೆರಿ ಗ್ರೇಟ್. ಎಸ್ ಎಸ್ ಕೊಡಿ ನೋಡೋಣ, ಅದನ್ನ ಒಮ್ಮೆ ನೋಡೋಣ ನಾವು. ಓಕೆ, ಎಸ್, ಇದು ರೂಬಿಕ್ಸ್ ಕ್ಯೂಬ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಬಣ್ಣಗಳು ಚದುರಿತ್ತು ಇದನ್ನ, ಆದ್ರೆ ಈಗ ನಾವು ನೋಡ್ಬೋದು ಎಲ್ಲ ಕೂಡ ಒಂದೇ ತರನಾದಂತ ಬಣ್ಣಗಳು ಒಂದ್ ಕಡೆ ಅದನ್ನ ಸೇರಿಸಿದ್ದಾರೆ. ಚೆನ್ನಾಗೂ ಕಾಣುತ್ತೆ ನೋಡಿ, ಹಸಿರು, ಕೇಸರಿ, ಬ್ಲೂ, ಯೆಲ್ಲೋ, ಯಾವುದೇ ಕಡೆ ನೋಡಿದ್ರು ಕೂಡ ಇಲ್ಲಿ ಏನು ಕೂಡ ಗಿಮಿಕ್ ಇಲ್ಲ, ಯಾವುದೇ ಮ್ಯಾಜಿಕ್ ಕೂಡ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಸೊ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಇಂತ ಒಂದು ರೂಬಿಕ್ಸ್ ಕ್ಯೂಬ್ ಅನ್ನು ನೋಡೋದ್ರೆ ಆ ಕಲರ್ಸ್ ಮ್ಯಾಚ್ ಮಾಡಕ್ಕೆ ಆಗಲ್ಲ. ಸೊ ಇದೇನಾದ್ರು ಡಿಫ್ರೆಂಟ್ ಆಗಿ ಬೇರೆ ದೇಶದಿಂದ ತರಿಸಿರೋದು, ಮಲೇಷಿಯಾದ ಏನಾದ್ರು ಟಿಂಗ್? ಇಲ್ಲ ಆ ತರದ್ದು ಏನಿಲ್ಲ, ಅವನಿಗೆ ಯಾವ್ದೇ ಕೊಟ್ಟರು ಮಾಡ್ತಾನೆ. ಓಕೆ, ಸೊ ಇನ್ನೊಂದು ಪ್ರಯೋಗ ನೋಡಬಹುದು ನಿಮ್ಮ SSD ಅಲ್ಲಿ. ಮತ್ತೊಂದು ಏನಂತ ಏನ್ ಮಾಡ್ತಾರೆ ಅಂದ್ರೆ ಅವರು ಕಲರ್ ಮತ್ತೆ ನಂಬರ್ ಒಂದೇ ಇದ್ರಲ್ಲಿ ಎಲ್ಲಾ ಕಲರ್ಸ್ ಜೋಡಿಸ್ತಾರೆ. ನಾವು ನೋಡೋಣ ಅದು ಹೆಂಗ್ ಮಾಡುತ್ತೆ ಮಗು. ಸೊ ಅದ್ರಲ್ಲಿ ಏನು ಯಾವ ರೀತಿ ಇರುತ್ತೆ ಈಗ ಅದು? ಸೊ ಅದು ಶಫಲ್ ಆಗಿದೆ ಕಾರ್ಡ್ಸ್. ಸೊ ಅವಳು ಈ ಎಲ್ಲ ಒಂದ್ ಕಡೆ 0 to 10 ಜೋಡಿಸ್ತಾರೆ. ಬ್ಲೂ ಎಲ್ಲ ಒಂದ್ ಕಡೆ. ಶಫಲ್ ಆಗಿತ್ತು ಅದು? ಶಫಲ್ ಆಗಿದೆ. ಶಫಲ್ ಮಾಡ್ಕೊಳ್ಳೋಣ ಬೇಕಾದ್ರೆ? ಮಾಡ್ಕೋಣ. ಎಸ್, ಕೊಡಿ ಒಮ್ಮೆ ಶಫಲ್ ಮಾಡೋಣ. ಎಸ್, ಈಗ ಇದರ ಸಂಸ್ಥಾಪಕರಾಗಿರುವಂತ ಟಿಂಗ್ ಅವರಿಗೆ ಕೊಡೋಣ. ಸೊ ಟಿಂಗ್ ಅವರು ಮಾಡ್ಲಿ ಶಫಲ್. ಶಫಲ್. ಸೊ ಈ ಬಣ್ಣಗಳನ್ನ ಕರೆಕ್ಟ್ ಆಗಿ ಅವರು ನಮಗೆ ಮ್ಯಾಚ್ ಮಾಡ್ಕೊಡ್ತಾರೆ ಅಲ್ವಾ? ಹೌದು. ಸೊ ಇಷ್ಟು ಶಫಲ್ ಮಾಡಿದ್ದಾರೆ, ನೋಡಬಹುದು ಎಲ್ಲರೂ ಕೂಡ. ನಂಬರ್ಸ್ ಸಹ ಕರ್ನಾಟಕದ ಎಲ್ಲಾ ಮಕ್ಕಳು ನೋಡಬಹುದು ಯಾವ ರೀತಿ ಇದು ಮ್ಯಾಜಿಕ್ ಅಲ್ಲ, ಯಾವ ರೀತಿ ಮೆಮರಿ ಪವರ್ ಮತ್ತೆ ಆ ಬಣ್ಣಗಳನ್ನು ಗುರುತಿಸೋ ಶಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ ಅನ್ನೋದಕ್ಕೆ. ಸೊ ಕೊಡಿ ಅವರಿಗೆ. ಸೊ ಎಷ್ಟು ಕಾರ್ಡ್ ಇದೆ ಅಂಕಿತ್? ಇದೆ ನನಗೆ ತಿಳಿದಂಗೆ ಸುಮಾರು 40 ಕಾರ್ಡ್ ಇರ್ಬೋದು. 40 ಕಾರ್ಡ್. ಸೊ 40 ಕಾರ್ಡ್ಗಳು ಎಷ್ಟು ಬಣ್ಣಗಳಿದೆ? 4 ಬಣ್ಣ ಇದೆ. 4 ಬಣ್ಣ ಇದೆ. ಆ 4 ಬಣ್ಣದಲ್ಲಿ ಎಲ್ಲ ಡಿಫ್ರೆಂಟ್ ನಂಬರ್ಸ್ ಇರುತ್ತೆ. ಒಂದೊಂದು ಬಣ್ಣದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಮಗು ಹೆಂಗ್ ಜೋಡಿಸ್ತಾ ಇದೆ ಅಂತ. ಸೊ ಅಲ್ಲೇ ನೀವು ಕಾಣೋದಿಲ್ಲ ಅಲ್ಲ? ಏನು ಕಾಣಲ್ಲ. ಕೆಲವು ಡೌಟ್ ಇರುತ್ತೆ, ಅವರೇ ಕಟ್ಕೊಂಡ್ರು. ಸೊ ಇಲ್ಲ, ಯಾರು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಆಕ್ಚುಲಿ ಬ್ಲೈಂಡ್ ಫೋಲ್ಡ್ ಏನಕ್ಕೆ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಓಕೆ, ಏನಕ್ಕಿದು? ಬ್ಲೈಂಡ್ ಫೋಲ್ಡ್ ಬಂದ್ಬಿಟ್ಟು ಟ್ರೈನಿಂಗ್ ಸ್ಟೇಜ್ ಅಲ್ಲಿ ಮಾತ್ರ ನಾವು ಯೂಸ್ ಮಾಡೋದು. ಸೊ ಆಮೇಲೆ ಟ್ರೈನಿಂಗ್ ಆಮೇಲೆ ಒಂದು 2 ವಾರ 3 ವಾರ ನಂತರ ಬ್ಲೈಂಡ್ ಫೋಲ್ಡ್ ಬೇಕಾಗಿಲ್ಲ, ಅವ್ರ ಕಣ್ಣು ಮುಚ್ಕೊಂಡ್ರೆ ಸಾಕು. ಸೊ ಅವ್ರ ಕಣ್ಣು ಮುಚ್ಕೊಂಡ್ರೆ ಇದೆಲ್ಲ ಮಾಡ್ಬೋದು. ಇನ್ನೊಂದು ವಿಶೇಷ ಡೆಮೋ ತೋರಿಸ್ತೀನಿ ನಿಮ್ಗೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ SSD ಅಲ್ಲಿ 3 ಪ್ರೋಗ್ರಾಮ್ ಬರುವಂತದ, ಈ 3 ಇದು ಜೋಡಿಸೋದು ಇದೇ ತರ ಬರುವಂತದ? ಹೌದು, ಎಲ್ಲ ನೀವು ಕಣ್ಣು ತೆಗೆದು ಅದೇ ನಾನು ಹೇಳ್ದಂಗೆ ಸೈಕಲ್ ಓಡಿಸ್ತಾರೆ, ನ್ಯೂಸ್ ಪೇಪರ್. ಎಕ್ಸಾಂಪಲ್ ಅಷ್ಟೇ, ಬಣ್ಣಗಳನ್ನು ಎಕ್ಸಾಂಪಲ್ ನಿಮಗೆ ಅಷ್ಟೇ, ಯಾಕಂದ್ರೆ ನಾವು ತೋರಿಸೋದಕ್ಕೆ ನಾವು ಫಸ್ಟ್ ಇದ್ರಲ್ಲಿ ನೋಡಿದ್ವಿ ಚೆಂಡನ್ನ ಅವರು ವಾಸನೆ ನೋಡಿದ್ರು. ಹೌದು, ವಾಸನೆಯಲ್ಲಿ ಹೇಗೆ ಗೊತ್ತಾಗುತ್ತೆ? ಅವ್ರು ಏನ್ ಮಾಡ್ತಾರೆ, 5 ಸೆನ್ಸ್ ಅಂತ ಹೇಳಿದ್ನಲ್ವಾ, ಅವ್ರು ಸ್ಮೆಲ್ ಮಾಡ್ತಾರೆ, ಅವ್ರಿಗೆ ಸ್ಪರ್ಶ, ಆಮೇಲೆ ಫೀಲ್ ಮಾಡ್ಕೋತಾರೆ. ಸೊ ಅವ್ರಿಗೆ ಅಲ್ಲಿ ಯಾವ ಕಲರ್ ಅಂತ ಗೊತ್ತಾಗುತ್ತೆ. ಸ್ಪರ್ಶ ಮಾಡ್ಕೊಂಡಾಗ ಏನು ವಸ್ತು ಅನ್ನೋದು ಗೊತ್ತಾಗುತ್ತೆ, ವಾಸನೆ ನೋಡಿದಾಗ ಅದು ಚೆಂಡು ಅನ್ನೋದು ಗೊತ್ತಾಗುತ್ತೆ ಕ್ಲೀನ್. ಬೇರೆ ಏನೇ ವಸ್ತುಗಳು ಕೊಟ್ಟರು, ಏನೇ ಕೊಟ್ರು ಖಂಡಿತ, ಏನೇ ಕೊಟ್ರು. ಸೊ ಎಂತ ಕಾರ್ಗತ್ತಲಿರುವಂತ ಏನು ಬ್ರೆಜಿಲ್ ಅಂತ ಕಾಡುಗಳಲ್ಲಿ ಗೆದ್ದು ಬರ್ಬೋದು. ನೀವು ಕರೆನ್ಸಿ ಯಾವ ದೇಶದ ಬೇಕಾದ್ರೂ ಕೊಡ್ಬೋದು, ಅಲ್ಲಿ ಕ್ಲೀನ್ ಆಗಿ ಏನ್ ಕಾಣಿಸುತ್ತೆ. ಇಂಗ್ಲಿಷ್ ಅಲ್ಲಿ ಇದ್ರೆ ಎಲ್ಲ ಓದ್ತಾರೆ, ಯಾವ ಪೌಂಡ್ಸ್ ಆಗ್ಲಿ ಎಲ್ಲ ಹೇಳ್ತಾರೆ. ಸೊ ಈಗ ಕೊನೆ ಹಂತಕ್ಕೆ ಬರ್ತಾ ಇದೆ, ನಾವು ನೋಡ್ಬೋದು ಇದರಲ್ಲಿ ಯಾವ ರೀತಿ ಬಣ್ಣಗಳನ್ನು ಜೋಡಿಸಿದ್ದಾರೆ ಅಂತ ಹೇಳಿ. ಸೊ ನನಗಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದರಲ್ಲಿ ಈಗಾಗಲೇ ಗ್ರೀನ್, ಬ್ಲೂ ಮತ್ತೆ ಯೆಲ್ಲೋ, ರೆಡ್ ಕಲರ್ಸ್ ಇರುವಂತ ಕಾರ್ಡ್ಸ್ ಅನ್ನು ನಾವು ಕೊಟ್ಟಿರುವಂತ 40 ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ. ಅದನ್ನ ಬಹುತೇಕ ಎಲ್ಲಾ ಕೂಡ ಈಗ ಆಲ್ರೆಡಿ ಇಟ್ಟಿರುವಷ್ಟು ಅಷ್ಟು ಕಾರ್ಡ್ಗಳು ಕೂಡ ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ. ಸೊ ಬ್ಲೂ ಇದೆ, ಸೊ ಯೆಲ್ಲೋ ಕಾರ್ಡ್ಸ್ ಅದರ ಪಕ್ಕದಲ್ಲಿ. ಅದರಲ್ಲೂ ಕೂಡ ಇನ್ನೂ ಒಂದು ಆಶ್ಚರ್ಯ ಆಗುವಂತಂದ್ರೆ ವೀಕ್ಷಕರಿಗೆ ಇಲ್ಲಿ ಬಹುಶಃ ಅವ್ರಿಗೆ ಕಾಣಿಸೋದಿಲ್ಲ, ಆದ್ರೆ ನನಗೆ ಕಾಣಿಸ್ತಾ ಇದೆ, ಆ ಸೀರಿಯಲ್ ನಂಬರ್ ಇದೆ ಅದ್ರ ಮೇಲೆ. ಆ ಕಾರ್ಡ್ಸ್ ಏನಿದೆ, ಆ ಕಾರ್ಡ್ಸ್ ಕಲರ್ ಜೊತೆಗೆ ಒಂದು ನಂಬರ್ ಇದೆ 0 to 10. ಸೊ 0 to 10 ವರೆಗೂ ಅದೇ ತರ ಜೋಡಿಸಿದ್ದಾರೆ. ಅದು ಅಚ್ಚರಿ ಇನ್ನೊಂದಂತಂದ್ರೆ, ಯಾಕಂದ್ರೆ ಬಣ್ಣ ಏನಾದ್ರು ಕಾಣ್ಬೋದೇನೋ ಅನ್ನೋದ್ರ ರೀತಿ ಅಂದ್ಕೊಳ್ಳೋದಾದ್ರೆ, ಆ ಬಣ್ಣಗಳು ಎದುರುಗಡೆ ಇಟ್ಕೊಂಡಿದ್ದಾರೆ, ಕೆಳಗಡೆ ಏನೋ ಕಾಣ್ಬೋದೇನೋ, ಕಣ್ಣು ಕೆಳಗಡೆ, ಬಟ್ಟೆ ಕೆಳಗಡೆ ಅಂತಂದ್ರೆ, ಆ 0 ಇಂದ 10 ವರೆಗೂ ಕೂಡ ನಂಬರ್ಸ್ ಅದೇ ರೀತಿ ಜೋಡಿಸಿದ್ದಾರೆ. ಅದು ಇನ್ನೂ ಕೂಡ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಎಸ್, ಇದು SSD ಪ್ರೋಗ್ರಾಮ್ ಡೆವಲಪ್ಮೆಂಟ್ ಅಂದ್ರೆ ಇದು 5 ವರ್ಷದಿಂದ 15 ವರ್ಷದ. ಇನ್ನೊಂದು ನಾನು ತೋರಿಸ್ಬೇಕು ಅಂತ. ಸೊ ಇದು ನಾವು ಕೇಳಿದ್ವಿ, ಕಣ್ಣಲ್ಲಿ ನೋಡ್ಬೋದು, ಕೆಳಗಡೆಯಿಂದ ನೋಡ್ಬೋದು. ಅಂದ್ರೆ ಇದೇ ಪ್ರೋಗ್ರಾಮ್ SSD. ಸೊ ಎಲ್ಲರೂ ಬ್ಲೈಂಡ್ ಫೋಲ್ಡ್ ತೆಗೀರಿ, ನೀವೇನಾದ್ರು ಆಕ್ಷನ್ ಮಾಡಿ, ಬ್ಲೈಂಡ್ ಫೋಲ್ಡ್ ತೆಗೆದ್ಬಿಡಿ, ಬೇಡ ನಮ್ಗೆ. ಇದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಈಗ ಒಂದು ಬ್ರೇಕ್ ಟೈಮ್ ಬಂದಿದೆ. ಕೊನೆಯದಾಗಿ ಈ ಒಂದು ಸ್ಪೆಲ್ ನಲ್ಲಿ ಏನು ಡಾಕ್ಟರ್ ಡೇವಿಡ್ ಟಿಂಗ್ ಅವರಿಗೆ ಕೊನೆ ಮಾತು, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್ಸ್ ಇನ್ ದಿಸ್ ಪ್ರೋಗ್ರಾಮ್? I'm very happy to be here in India, and I found that many Indian parents are very, very dedicated in the training of the children, and I found that the children over here are doing very well.
And I believe that it will change the nation. And if we continue to grow like this, where the brain increases, the brain power improve, studies will improve, I believe that a lot of things will move on and the country will progress better. ಥ್ಯಾಂಕ್ ಯು ವೆರಿ ಮಚ್ ಡೇವಿಡ್ ಟಿಂಗ್. Yes. ಎಸ್, ಇದು ಡೇವಿಡ್ ಟಿಂಗ್ ಏನು ಈ ಒಂದು ಅಕಾಡೆಮಿಯ ಸಂಸ್ಥಾಪಕರು, GMA. ಸೊ ಇದರ ಸಂಸ್ಥಾಪಕರು ಮಲೇಷ್ಯಾದಿಂದ ಬಂದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮಾತಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನಮ್ಮ ಭಾರತದ ನಾಯಕರ ಕನಸುಗಳಿದೆ ಗೊತ್ತಿಲ್ಲ, ಈ ಒಂದು ಮಕ್ಕಳ ಬಗ್ಗೆ ಅವರಿಗೆ ಕನಸುಗಳಿದೆ. ಈ ಭಾರತದ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಗಳಾಗಬೇಕು, ಆ ಮೆಮೊರಿ ಪವರ್ ಇಂದ ಒಳ್ಳೆ ಬುದ್ಧಿವಂತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಡೇವಿಡ್ ಟಿಂಗ್ ಅವರೇ. ಓಕೆ, ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಒಂದು ಬ್ರೇಕ್ ಆದ್ಮೇಲೆ. ನಗರದ ಟ್ರಾಫಿಕ್ ನಿಮ್ಮ ಸ್ಕೂಟರ್ ಅನ್ನು ಮಾಡುತ್ತೆ ಸುಸ್ತು. ಆದ್ರೆ ಕ್ಯಾಸ್ಟ್ರಾಲ್ ಆಕ್ಟಿವ್ ಸ್ಕೂಟರ್ ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಈ ತರ ಅನುಭವ ಆಗುತ್ತೆ. ಇದರ ಜಿಪ್ ಬೂಸ್ಟರ್ ಮಾಲಿಕ್ಯೂಲ್ಸ್ ಇಂಜಿನ್ ಅನ್ನು ಜಿಪ್ ರಾಬಿಂಗ್ ಡಿಪಾಸಿಟ್ಸ್ ನಿಂದ ಕಾಪಾಡುತ್ತೆ. ನಿಮ್ಮ ಸ್ಕೂಟರ್ ಅಲ್ಲಿ ಇರಿಸುತ್ತೆ ಹೊಸತರಂತ ಹುರುಪು. ಹೇಗಿತ್ತು ಹುರುಪು? ಹೊಸತರಂತ ಹುರುಪು. ಕ್ಯಾಸ್ಟ್ರಾಲ್ ಆಕ್ಟಿವ್ ಸ್ಕೂಟರ್ ಹೊಸತರಂತ ಹುರುಪಿನದ್ದು ನಿಮ್ಮಂತ ಹುರುಪಿನವರಿಗಾಗಿ. ಮಮ್ಮಿ, ಒಂದು ಮ್ಯಾಜಿಕ್ ತೋರಿಸ್ಲಾ? ಸಂತೂರ್ ಪೆನ್ ಆಫರ್. ಸಂತೂರ್ 100 ಗ್ರಾಂ ಸೋಪ್ ನೊಂದಿಗೆ ಪಡೆಯಿರಿ ಒಂದು ಆಕರ್ಷಕ ಪೆನ್ ಫ್ರೀ. ತ್ವರೆ ಮಾಡಿ. ಹಾನಿಯಾಗುವುದನ್ನು ನಿಲ್ಲಿಸು, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಸಾಮಾನ್ಯ ಟೂತ್ ಪೇಸ್ಟ್ ನಲ್ಲಿರೋ ಹಾನಿಕಾರಕ ಕೆಮಿಕಲ್ಸ್ ನಿಮಗೆ ಹಾನಿ ಉಂಟು ಮಾಡಬಲ್ಲವು. ವಿಕೋ ವಜ್ರದಂತೆಯಲ್ಲಿವೆ 18 ಗುಣಕಾರಿ ಗಿಡಮೂಲಿಕೆಗಳು. ವಿಕೋ ವಜ್ರದಂತೆಯ ಶಕ್ತಿಯನ್ನು ನಿಮ್ಮದಾಗಿಸಿ, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ನಡೆಯುತ್ತೆ. ಸ್ಕೂಟರ್ನಲ್ಲೂ ಬೈಕ್ ಆಯಿಲ್ ನಡೆಯುತ್ತೆ. ನಡೆಯುತ್ತಪ್ಪ, ನಡೆಯುತ್ತೆ. ಆದ್ರೆ ಸ್ಕೂಟರ್ ಬರೀ ಚಲಿಸುತ್ತೆ, ಹೊಸತರಂತೆ ಚಲಿಸೋಲ್ಲ. ಇಲ್ಲಿ ನೋಡಿ, ಸ್ಕೂಟರ್ ಎಂಜಿನ್ ಬೈಕ್ ಎಂಜಿನ್ ಗಿಂತ ಬೇರೆನಾಗಿರುತ್ತೆ. ಕ್ಯಾಸ್ಟ್ರಾಲ್ ಆಕ್ಟಿವ್ ಸ್ಕೂಟರ್ ನ ಜಿಪ್ ಬೂಸ್ಟರ್ಸ್ ಎಂಜಿನ್ ಅನ್ನು ಡಿಪಾಸಿಟ್ ನಿಂದ ನಿರಂತರ ಸುರಕ್ಷಿತಗೊಳಿಸೋದ್ರಿಂದ ಸ್ಕೂಟರ್ ಇರುತ್ತೆ ಹೊಸತರಂತೆ ಹುರುಪಿನಿಂದ. ಕ್ಯಾಸ್ಟ್ರಾಲ್ ಆಕ್ಟಿವ್ ಸ್ಕೂಟರ್. ರೇಷ್ಮೆ ಮತ್ತು ಕಾಟನ್ ಗ್ರಾಮೋದ್ಯೋಗ ಭಂಡಾರ. ನಿಮ್ಮ ಹತ್ತಿರದ ಖಾದಿ ನೇಷನ್ಗೆ ಇಂದೇ ಭೇಟಿ ಕೊಡಿ. ಖಾದಿ, ಇದು ಗ್ರಾಮೀಣ ಭಾರತದ ಕೊಡುಗೆ. ಹಿಂದುಳಿದ ವರ್ಗದ ನಾಯಕರು, ಬಡವರ ಬಂಧು, ಸ್ನೇಹಜೀವಿ, ಮಾಜಿ ಸಚಿವರಾದ ಶ್ರೀ ಬಂಡೆಪ್ಪ ಕಾಶೆಂಪುರ್ ಅವರಿಗೆ 50ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಶ್ರೀ CM ನಾಗರಾಜ್, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ವಿಭಾಗ, ಜನತಾದಳ ಜಾತ್ಯತೀತ. 3 ದಶಕಗಳನ್ನ ಸ್ಯಾಂಡಲ್ವುಡ್ ನಲ್ಲಿ ಕಳೆದಿದ್ದೀರಿ. ಎಲ್ಲಾರು ನೋಡಿ ಇಷ್ಟಪಡ್ಬೇಕು, ಇದು ನೋಡಿ ನಮ್ಮ ಕನ್ನಡ ಸಿನಿಮಾ ಇದು ಅಂತ ಬೇರೆ ಭಾಷೆ ಜನ ನೋಡ್ಬೇಕು. ಓಂ ಪ್ರಕಾಶ್ ರಾವ್ ಅಂದ್ರೆ ಹಾಗೆ ಅನ್ಕೊಂಡಿದ್ದನ್ನ ಮಾಡ್ಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರ ಜಾಯಮಾನನೇ ಹಾಗೆ ಅಂತ. ನಾನೇನ್ ದೊಡ್ಡ ವ್ಯಕ್ತಿ ಅಲ್ಲ. ಸಿಕ್ಕಾಪಟ್ಟೆ ಸಕ್ಸಸ್ ಆಯ್ತು ನಿಮ್ಮ ಮೊದಲ ಮೂವಿನ. ಕಾಸ್ಟ್ಲಿ ಡೈರೆಕ್ಟರ್ ಅಂತೇಳಿ ಹೆಸರಾಗೋಯ್ತು. ಹೌದು, ತುಂಬಾ ಪ್ರಾಬ್ಲಮ್ ಅನುಭವಿಸ್ಬಿಟ್ಟೆ ನಾನು. ನಮ್ದೇ ಇಂಡಸ್ಟ್ರಿ, ನಾವೇ ಎಲ್ಲ ನಮ್ದೇ ಇದು, ಹಂಗೆ ಹಿಂಗೆ ಮಾತಾಡ್ತಾರೆ. ಮಾತಾಡಿ, ಹುಚ್ಚ ಅಂತ ಪಿಕ್ಚರ್ ತೆಗೆದಿರ್ಬೋದು, ನಾನು ಹುಚ್ಚ ಅಲ್ಲ. ನನ್ನ ಸಿನಿಮಾ ಇಂದು ರಾತ್ರಿ 8 ಗಂಟೆಗೆ. ಜೀನಿಯಸ್ ಮೈಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ಭಾಗದಲ್ಲಿ ನಮ್ಮ ಜೊತೆ ಇದ್ದಾರೆ ಏನು ಜೀನಿಯಸ್ ಅಂದ್ರೆ ಈ ಜೀನಿಯಸ್ ಮೈಂಡ್ ಅಕಾಡೆಮಿಯ ಸೌತ್ ಇಂಡಿಯಾದ ಮುಖ್ಯಸ್ಥರಾಗಿರುವಂತ ಅನಿತಾ ರಾಣಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ದಕ್ಷಿಣ ಭಾರತದ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ಅರ್ಜುನ್ ಅವರು ಕೂಡ ಇದ್ದಾರೆ. ಅರ್ಜುನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಓಕೆ, ಅಂದ್ರೆ ಅನಿತಾ ರಾಣಿ ಅವರೇ, ದಕ್ಷಿಣ ಭಾರತದ ಮುಖ್ಯಸ್ಥರು ನೀವು ಈ ಒಂದು ಅಕಾಡೆಮಿ. ಸೊ ಅಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಟಿಂಗ್ ಅವರು, ಸೊ ನಿಮಗೆ ಯಾವ ರೀತಿ ಸಹಕಾರವನ್ನು ಕೊಟ್ಟರು, ಮತ್ತೆ ನಿಮ್ಗೆ ರೆಸ್ಪಾನ್ಸ್ ಯಾವ ರೀತಿ ಸಿಕ್ತಿಲ್ಲ ಬೆಂಗಳೂರಲ್ಲಿ? ಅದರಲ್ಲೂ ಕೂಡ ನಮ್ಗೆ ಇವ್ರ ಕಾಂಟ್ಯಾಕ್ಟ್ ಸಿಕ್ಕಿದ ತಕ್ಷಣ ನಮ್ಗೆ ತುಂಬಾ ಸಂತೋಷ ಆಯ್ತು. ಒಳ್ಳೆ ವ್ಯಕ್ತಿ ಅಂತಾನು ಅನ್ನಿಸ್ತು. ಅವರು ಹಲವಾರು ವರ್ಷಗಳಿಂದ ಇದನ್ನ ರಿಸರ್ಚ್ ಮಾಡಿ ಇದನ್ನ ತಂದಿರ್ಬೇಕಾದ್ರೆ ನಾವ್ ಯಾಕೆ ಇದನ್ನ ಪ್ರಯೋಗಿಸಬಾರ್ದು ನಮ್ಮ ಇಂಡಿಯಾಲಿ ಅಂತ ತುಂಬಾ ಅನ್ನಿಸ್ತು. ಸೊ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ತುಂಬಾ ನಮಗ್ ಸಂತೋಷ ಆಗಿ, ಸೊ ನವೆಂಬರ್ ಅಲ್ಲಿ 2013 ನಾವು ಪ್ಲಾನ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬಂದ್ವಿ ಪ್ರಾಡಕ್ಟ್ ನ. ಪ್ಲಸ್ ಅವರೇ ಬಂದು ನಮಗ್ ಟ್ರೈನಿಂಗ್ ಸೆಷನ್ ಕೂಡ ಕೊಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಕೂಡ ನಿಮ್ಮ ವೆಬ್ಸೈಟ್ ಅಲ್ಲಿ ಕೂಡ ನೋಡಬಹುದು. ಅಂದ್ರೆ ಇನ್ನು ಪ್ರೋಗ್ರಾಮ್ಸ್ ಬಗ್ಗೆ ನೋಡೋದ್ರೆ, ಯಾಕಂದ್ರೆ ಸಾಕಷ್ಟು ಮಕ್ಕಳು ನೋಡ್ತಾ ಇರ್ತಾರೆ. ಸೊ ಆ ಪ್ರೋಗ್ರಾಮ್ಸ್ ಬಗ್ಗೆ ಈಗಾಗಲೇ ನಾವು ನೋಡಿದ್ವಿ, SSD ಅಂತ ಹೇಳಿದ್ವಿ, ಸೂಪರ್ ಸೆನ್ಸರಿ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಒಂದು ಪ್ರೋಗ್ರಾಮ್ ಏನು ಅಂತ ಹೇಳ್ಬೋದು ಇದರಲ್ಲಿ? ರೀಡಿಂಗ್ ಅಂದ್ಬಿಟ್ಟು ಇದು ಅಡ್ವಾನ್ಸ್ಡ್ ಕೋರ್ಸ್. ಈಗ ನೀವು ಆಲ್ರೆಡಿ ಕೇಳ್ಪಟ್ರಿ ನೀವು, ಇದರಲ್ಲಿ 5 ಸೆನ್ಸರಿ ಆರ್ಗನ್ಸ್ ನ ನಾವು ಆಕ್ಟಿವೇಟ್ ಮಾಡ್ತಿದೀವಿ ಅಂದ್ಬಿಟ್ಟು. ಇದು ಅದಕ್ಕಿಂತ ಅಡ್ವಾನ್ಸ್ಡ್.
ಮಕ್ಕಳು ಇದ್ರಲ್ಲಿ ಹೆಂಗ್ ಹಾಕ್ತಾರೆ ಅಂದ್ರೆ ಇವಾಗ ಪೋಷಕರು ಕಂಪ್ಲೇಂಟ್ ಕೊಡೋದು ಕಾನ್ಸಂಟ್ರೇಷನ್ ಇಲ್ಲ, ಏನೇ ಓದಿದ್ರು ಮರ್ತೋಗ್ತಾರೆ ಅನ್ಬಿಟ್ಟು. ಸೊ ಇದ್ರಿಂದ ಇನ್ನ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ 6 hours 8 hours ಓದ್ತಿರೋ ಮಕ್ಕಳು half an hour 1 hour ಅಲ್ಲಿ ಓದಿ ಮುಗಿಸುವಂತ ಕೆಪಾಸಿಟಿ ಇದರಿಂದ ಬರುತ್ತೆ. ಓಕೆ ಓಕೆ. ಸೊ ಇದು ಎಷ್ಟು ಇದು ಯಾವ ವಯಸ್ಸಿನ ಮಕ್ಕಳಿಗೆ ನೀವು ಇದು ಒಂದು 8 ವರ್ಷದಿಂದ 15 ವರ್ಷದ ಮಕ್ಕಳವರೆಗೂ ಮಾಡ್ತೀವಿ. SSR ಸೂಪರ್ ಸೆನ್ಸರಿ ರೀಡಿಂಗ್ 8 ವರ್ಷದಿಂದ 15 ವರ್ಷದ ಮಕ್ಕಳವರೆಗೂ. ಅದರ ಒಂದು ಡೆಮೋ ನೋಡಬಹುದಾ ಈಗ? ಖಂಡಿತ ನೋಡಬಹುದು. ಸೊ ಹೇಗೆ ಅದು ಅಂತ? ಇದು ಇವಾಗ ಒಂದು ಸ್ಟೋರಿ ಬುಕ್ ಕೊಡೋಣ ಮಕ್ಕಳಿಗೆ. ಸೊ ಅವರು ಫ್ಲಿಪ್ ಮಾಡ್ತಾ ಇರ್ತಾರೆ ಬುಕ್ ನ, ಒಳಗಡೆ ಇರೋ ಸ್ಟೋರಿ ಫುಲ್ ಅವ್ರಿಗೆ ಇಮೇಜ್ ಬರೋದೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಇವಾಗ ನೀವು ನೋಡ್ಬೋದು ಅವ್ರು ಏನ್ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಓಕೆ. The story is about animal legends. Okay. The first chapter starts because of the cat and the rat. Long ago there lived a cat and a rat who were very friendly. They went to the forest and they lived very happily. But nowadays we find that cat and rat are fighting because of the story. The story is that once upon a time when rat said that we'll go for a ride, he cutted the wood from the boat. Then when it cutted the boat, suddenly when they were driving they got arrested. And when they were going front, they sing and they went forward. Okay. Thank you, Prithvi. Very good. So which book is Alice in Wonderland. Okay. ಸಂಕ್ಷಿಪ್ತವಾಗಿ ಹೇಳಿ ಅದನ್ನ. There was a beautiful girl called Alice. There was a function going on. That time there was a mouse. The mouse was calling Alice. Okay. So the mouse started running. So even she started running behind the mouse. ಓಕೆ ಥ್ಯಾಂಕ್ ಯು ನೇಹ. ಅಂತಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಅರ್ಜುನ್ ಅಂತಂದ್ರೆ ಏನು ಆ ಪುಸ್ತಕ ಇದೆ, ಆ ಪುಸ್ತಕವನ್ನ ಅವ್ರು ಆಲ್ರೆಡಿ ಓದಿರ್ತಾರೆ ಅಲ್ವಾ? ಇಲ್ಲ, ಓದಿರಲ್ಲ. ಸೊ ಫಸ್ಟ್ ಟೈಮ್ ನೋಡ್ತಾ ಇರ ಬುಕ್. ಫಸ್ಟ್ ಟೈಮ್ ನೋಡಿ ಅಷ್ಟು ಫಾಸ್ಟ್ ಆಗಿ ಅದನ್ನ ಫ್ಲಿಪ್ ಮಾಡ್ತಾ ಆ ಕಥೆನ ಪೂರ್ತಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಪುಸ್ತಕವನ್ನ ಇದುವರೆಗೂ ಓದ್ದೆ ಮೊದಲ ಬಾರಿಗೆ ಒಂದು ಹೊಸ ಪುಸ್ತಕವನ್ನು ಇಟ್ಕೊಂಡು ಅದನ್ನ ಫ್ಲಿಪ್ ಮಾಡ್ತಾ ಆ ಕಥೆಯನ್ನು ಪೂರ್ತಿ ಹೇಳುವಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇದು ಮ್ಯಾಜಿಕ್ ಅಂತ ಅನ್ಸುತ್ತೆ. ಸೊ ಅಂದ್ರೆ ಸಾಕಷ್ಟು ಕಾರ್ಯಕ್ರಮಗಳಿದೆ. ಸೊ SSD ಇದೆ, SSR ಹೇಳಿದ್ರೆ ಈಗ. ಸೊ ಇನ್ನು ಬೇರೆ ಏನು ಕಾರ್ಯಕ್ರಮಗಳಿದೆ? ಬೇರೆ ಅಂದ್ರೆ ಮೈಂಡ್ ಮ್ಯಾನೇಜ್ಮೆಂಟ್ ಫಾರ್ ಅಡಲ್ಟ್ಸ್ ಅಂತ ಇದೆ. ಮೈಂಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ಇದೆ. ಸೊ ಯಾವ ತರ ಅದು? ದೊಡ್ಡವ್ರಿಗೆ 16 years ಪ್ಲಸ್ ಏಜ್ ಆಗಿರೋರಿಗೆ ದೊಡ್ಡವ್ರಿಗೆ ಇರುತ್ತೆ. ಅದರಲ್ಲಿ ಆ ಕೋರ್ಸಸ್ ಅಲ್ಲಿ ಹೆಂಗ್ ಪಂಕ್ಚರ್ ಆಗಿರ್ಬೇಕು, ಹೆಂಗ್ ಇಂಟೆಲಿಜೆಂಟ್ ಆಗಿರ್ಬೇಕು. ಸೊ ದೊಡ್ಡವ್ರಿಗೆ ಸಪರೇಟ್ ಪ್ರೋಗ್ರಾಮ್ ಇರುತ್ತೆ. ಬಟ್ ಅವರು ಇವಾಗ ಮಕ್ಳು ಏನ್ ಮಾಡ್ತಾ ಇದಾರೋ ದೊಡ್ಡವ್ರು ಅದನ್ನ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಮ್ ಬ್ರೈನ್ ಪವರ್ ಇಸ್ ಲಿಮಿಟೆಡ್. ಇವಾಗ ಅವ್ರಿಗೆ ಬೆಳವಣಿಗೆ ಶಕ್ತಿ ಜಾಸ್ತಿ ಇರುತ್ತೆ ಇವಾಗ. ಸೊ ಅದಕ್ಕೆ ಅವರೆಲ್ಲ ಮಾಡಕ್ಕಾಗೋದು. ಸೊ ಅದು ಅಡಲ್ಟ್ಸ್ ಗೆ ಬೇರೆ ತರನೇ ಪ್ರೋಗ್ರಾಮ್. ಓಕೆ. ಅಂದ್ರೆ ಒಟ್ಟಾರೆಯಾಗಿ ಈಗ ಈ ಬೇರೆ ಬೇರೆ ದೇಶಗಳಿರ್ಬೋದು, 10ಕ್ಕೂ ಹೆಚ್ಚು ದೇಶಗಳಲ್ಲಿದೆ ಒಂದು. ಸೊ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಮತ್ತೆ ಇಲ್ಲಿ ಮಾರ್ಕೆಟ್ ಅಂದ್ರೆ ಇನ್ನು ಹೆಚ್ಚಿನ ಮಕ್ಕಳಿಗೆ ಇದನ್ನ ಒಂದು ಬುದ್ಧಿವಂತಿಕೆ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಿ ನೀವು? ನಮ್ದು ಇಂಟರ್ನೆಟ್ ಮಾರ್ಕೆಟಿಂಗ್ ಅಂತ ಫೇಸ್ಬುಕ್ ಮಾರ್ಕೆಟಿಂಗ್ ಅಂತ ಇದೆ. ಆಮೇಲೆ ನಮ್ದು ಹೊಸ ಫ್ಲೈಯರ್ ಡಿಸೈನ್ಸ್ ಬರ್ತಾ ಇದೆ. ಅದ್ ಬಿಟ್ಟು ಬೇರೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಸೊ ನಮ್ ಉದ್ದೇಶ ಏನು ಅಂದ್ರೆ ಅವೇರ್ನೆಸ್ ಜಾಸ್ತಿ ಬರಬೇಕು. ಸೊ ಎಲ್ರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಹೆಂಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ 1 hour ಅಲ್ಲಿ ಒಂದು ಮಗು ಓದ್ತಾ ಇರೋದು 2 minutes ಅಲ್ಲಿ ಆ ಬುಕ್ ಫಿನಿಶ್ ಮಾಡಿದ್ರೆ 30 book ಓದ್ಬೋದು 1 hour ಅಲ್ಲಿ. ಸೊ ಆ ಕೆಪಾಸಿಟಿ ಅವರಲ್ಲಿ ಇದೆ. ಸೊ ಅದರಿಂದ ಅವರು ಚೆನ್ನಾಗಿರುತ್ತೆ ಅವ್ರ ನೆಕ್ಸ್ಟ್ ಜನರೇಷನ್. ಅಂದ್ರೆ ಅನಿತಾ ಅವರೇ, ಏನು ಇವತ್ತು 21ನೇ ಶತಮಾನದಲ್ಲಿ ಭಾರತ ನಂಬರ್ 1 ಆಗುತ್ತೆ ಅಂತಂದ್ರೆ ಇಂಥ ಮಕ್ಕಳಿಂದ ಸಾಧ್ಯ ಅನ್ಸುತ್ತೆ. ಯಾಕಂತಂದ್ರೆ 8 ಗಂಟೆಗಳಲ್ಲಿ ಓದುವಂತದ್ದು ಕೇವಲ 1 ಗಂಟೆಯಲ್ಲಿ ಓದಕ್ಕೆ ಸಾಧ್ಯ ಅಂತಂದ್ರೆ ಭಾರತ ಯಾವ ರೀತಿ ಮುಂದುವರಿಬಹುದು ಮುಂದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಖಂಡಿತ ಅದು ಈಗಿನ ಮಕ್ಕಳಲ್ಲಿ ಖಂಡಿತ ತುಂಬಾ ಬುದ್ಧಿಶಾಲಿ ಮಕ್ಕಳು. ಆದ್ರೆ ಅವರಿಗೆ ಒಂದು ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಅದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಪೋಷಕರು ಇದೊಂದು ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿ ನಾವ್ ಏನೇ ಮಾಡಿಸಿದ್ರು ಪ್ರಾಕ್ಟೀಸ್ ಮಾಡಿಸೋದು ಅದೆಲ್ಲ ಖಂಡಿತ ಅಳವಡಿಸ್ಕೊಂಡು ಹೋಗ್ತಾ ಹೋದ್ರೆ ಖಂಡಿತ ಮುಂದಿನ ಪೀಳಿಗೆಗೆ ನಾವು ಹೇಳೋಕ್ ಬರಲ್ಲ. ಏನಾಗುತ್ತೆ ಅಂತ ಮುಂದೆ ಕಾದು ನೋಡ್ಬೇಕು. ಥ್ಯಾಂಕ್ ಯು ಮೇಡಮ್. ಅನಿತಾ ರಾಣಿ ಅವರೇ, ಹಾಗೆ ಅರ್ಜುನ್ ಅವರೇ ಧನ್ಯವಾದ. ಹಾಗೇನೆ ಪೃಥ್ವಿ, ನೇಹ, ರಚನೆ ನಿಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆ ನಾವು ನೋಡಿದ್ವಿ ಮಕ್ಕಳ ಒಂದು ಸಾಮರ್ಥ್ಯವನ್ನ, ಅದರಲ್ಲೂ ಕೂಡ ಬುದ್ಧಿವಂತಿಕೆ ಹೆಚ್ಚುವಂತ, ಅದರಲ್ಲೂ ಕೂಡ ಮಿದುಳಿನ ಸಾಮರ್ಥ್ಯವನ್ನು ಬಳಸ್ಕೊಳ್ಳುವಂಥದ್ದು, ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ಯಾವ ರೀತಿ ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂಥದ್ದು, ಏಕಾಗ್ರತೆ ಹೆಚ್ಚಾಗುತ್ತೆ. ಇವೆಲ್ಲದರಿಂದ ಕೂಡ ಭವ್ಯ ಭಾರತ ನಿರ್ಮಾಣ ಆಗೋದು ಖಂಡಿತ ಸಾಧ್ಯ ಆಗುತ್ತೆ. ಸೊ ಅಂತಹ ಒಂದು ಕೆಲಸವನ್ನ ಇವತ್ತು ಏನು ಜೀನಿಯಸ್ ಮೈಂಡ್ ಅಕಾಡೆಮಿ ಮಾಡ್ತಾ ಇದೆ. ಅವರು ಕೂಡ ಒಳ್ಳೇದಾಗ್ಲಿ, ಇನ್ನಷ್ಟು ಒಳ್ಳೆ ಪ್ರಜೆಗಳು ಇವರಿಂದ ಉದ್ಭವ ಆಗಿ ಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. In all stages of life, Davanam Jewelers, Bangalore.
ಮಹೋತ್ಸವ ಜೂನ್ 2ರಿಂದ 8ರವರೆಗೆ ನಂದಿನಿ ಪಾರ್ಲರ್ ಮತ್ತು ಔಟ್ಲೆಟ್ಗಳಲ್ಲಿ 10% ರಿಯಾಯಿತಿಯಲ್ಲಿ ನಂದಿನಿ ಸಿಹಿ ಉತ್ಪನ್ನಗಳನ್ನು ಪಡೆಯಲು ಇದೊಂದು ಸದಾವಕಾಶ. ಹೊಸ ಕ್ಯಾಡ್ಬರಿ ಚಾಕ್ಲೇಟ್ಸ್ ತಾಳಿದವನು ಚಾಕ್ಲೇಟ್